ನಮ್ಮ ಸತೀಶ್ ಅವರು ಇವತ್ತು ಕೊಡ್ತಾ ಇದ್ದಾರೆ. ಅವರ ಹುಟ್ಟುಹಬ್ಬದ ಅಂಗವಾಗಿ ಅವ್ರಿಗೆಲ್ಲ ಒಂದು ಆಶೀರ್ವಾದ. ನನ್ನ ಚಿಕ್ಕಲ್ಲೂರಿನ ಗ್ರಾಮಸ್ಥರು ಹಾಗೂ ತಂದೆ ತಾಯಿಯಂದಿರಿಗೆ ನನ್ನ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಮೊದಲನೇದಾಗಿ ಸತೀಶ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಚಿಕ್ಕಲ್ಲೂರು ಗ್ರಾಮ ಅಂದ್ರೆ ಒಂದು ರಾಜಕೀಯ ಮಾಡ್ಕೊಂಬಂದಂತ ಗ್ರಾಮ ಇದು. ಅವ್ರು ಮಾಡದೇ ಇರೋ ಕೆಲಸ ಇಲ್ಲ, ಅವ್ರು ಮಾಡದೇ ಇರೋ ಅಭಿವೃದ್ಧಿ ಇಲ್ಲ. ಯಾರಾದ್ರೂ ಒಬ್ರು ಕೆಂಪೇಗೌಡರು ಇದ್ದಾರೆ ಅಂದ್ರೆ ಅದು MTB ನಾಗರಾಜಣ್ಣವರು. ಬೆಂಗಳೂರು ಗ್ರಾಮಾಂತರ ಹೊಸಕೋಟೆ ತಾಲೂಕು ಬಿಜೆಪಿ ಅಧ್ಯಕ್ಷರಾದ ಕೆ ಸತೀಶ್ ಅವರಿಗೆ ಹುಟ್ಟುಹಬ್ಬದ ಸಂಭ್ರಮ. ವಿವಿಧ ಕಾರ್ಯಕ್ರಮಗಳನ್ನು ಏರ್ಪಡಿಸುವ ಮೂಲಕ ಹುಟ್ಟುಹಬ್ಬವನ್ನು ಬಹಳ ವಿಭಿನ್ನವಾಗಿ ಆಚರಿಸಿಕೊಂಡಿದ್ದಾರೆ. ಹಾಗೆ MTB ನಾಗರಾಜ್ ರವರು ಹಲವು ಕಾರ್ಯಕ್ರಮಗಳಿಗೆ ಚಾಲನೆ ನೀಡಿದ ಎಲ್ಲಾ ದೃಶ್ಯಗಳನ್ನು ನೋಡಿ ಬರೋಣ ಬನ್ನಿ. ತಮ್ಮ ಸ್ವಂತ ಗ್ರಾಮವಾದಂಥ ಹೊಸಕೋಟೆ ತಾಲೂಕಿನ ಚಿಕ್ಕಹುಲ್ಲೂರು ಗ್ರಾಮದಲ್ಲಿ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಜನರಿಗೆ ವಾಟರ್ ಕ್ಯಾನ್ ವಿತರಣೆ ಮಾಡುವ ಮೂಲಕ ಪೌರಾಡಳಿತ ಸಚಿವ MTB ನಾಗರಾಜ್ ರವರಿಂದ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಉದ್ಘಾಟನೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಗ್ರಾಮದ ನೂರಾರು ಜನರು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾದರು. ಜೊತೆಗೆ ಬೃಹದಾಕಾರದ ಸೇಬಿನ ಹಾರ ಹಾಕುವ ಮೂಲಕ ಸ್ವಾಗತಿಸಲಾಯಿತು. ವಿದ್ಯಾರ್ಥಿಗಳಿಗೆ ಬ್ಯಾಗ್ ಕೂಡ ವಿತರಣೆ ಮಾಡಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಹೊಸಕೋಟೆಯ ಯುವ ನಾಯಕರಾದ ನಿತೀಶ್ ಪುರುಷೋತ್ತಮ್, ಹೊಸಕೋಟೆ ಟೌನ್ ಅಧ್ಯಕ್ಷರಾದ ಜಯರಾಜ್ ಮತ್ತಿತರರು ಭಾಗಿಯಾಗಿದ್ದರು. ಗ್ರಾಮಸ್ಥರ ಸಮ್ಮುಖದಲ್ಲಿ ಹುಟ್ಟುಹಬ್ಬವನ್ನ ಆಚರಿಸಿಕೊಂಡರು. ಜೊತೆಗೆ ಎಲ್ಲರೂ ಕೇಕ್ ತಿನ್ನಿಸಿ ಶುಭಾಶಯವನ್ನ ಕೋರಿದ್ರು.
ಭಾರತೀಯ ಜನತಾ ಪಾರ್ಟಿಗೆ, MTB ನಾಗರಾಜ್ ಅಣ್ಣವ್ರಿಗೆ, MTB ರಾಜೇಶ್ ಅಣ್ಣವ್ರಿಗೆ, ಎಲ್ಲ ಎಲ್ಲ ನನ್ನ ಚಿಕ್ಕಲ್ಲೂರಿನ ಗ್ರಾಮಸ್ಥರು ಹಾಗೂ ತಂದೆ ತಾಯಿಯಂದಿರಿಗೆ ನನ್ನ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಚಿಕ್ಕಲ್ಲೂರು ಗ್ರಾಮ ಅಂದರೆ ಒಂದು ರಾಜಕೀಯ ಮಾಡ್ಕೊಂಬಂದಂಥ ಗ್ರಾಮ ಇದು. ಈ ಗ್ರಾಮದಲ್ಲಿ ನಾನು ಸಹ ಹುಟ್ಟಿ ರಾಜಕೀಯ ಮಾಡಕ್ಕೆ ಸ್ಟಾರ್ಟ್ ಮಾಡಿ MTB ಅನ್ನೋರು ಗೆದ್ದಾಗ ನಾವು JDS ಅಂತೇಳಿ ನಾನು ರಾಜಕೀಯ ಸ್ಟಾರ್ಟ್ ಮಾಡಿದ್ದು. ರಾಜಕೀಯ ಯಾಕೆ ಸ್ಟಾರ್ಟ್ ಮಾಡಿದ್ದಂದ್ರೆ ದೊಡ್ಡೂರ ನಮ್ಮೂರವರೆಲ್ಲ ಹೋಗಿ ನೀರು ಕೇಳಿದ್ರು 2005ರಾಗ. 2004ರಾಗ ಇವ್ರು ಗೆದ್ದಿದ್ರು. ನೀರು ಕೇಳಕ್ ಹೋದ್ರೆ ನಿಮ್ಮೂರ್ ನೀರು ಕೊಡೋದು ಒಂದೇ, ಮಶಾಣ ಕೊಡೋದು ಒಂದೇ ಅಂತೇಳಿ ಕಳಿಸಿದ್ದಕ್ಕ ನಮ್ಮೂರವರೆಲ್ಲ ಬಂದು MTB ನಾಗರಾಜ್ ಅಣ್ಣವ್ರ ಹಿಂದೆ ಹೋದ್ರು. ನಾವು ಅಲ್ಲೇ ಉಳ್ಕೊಂಡು JDSಗೆ ನಾವು ಕಂಟಿನ್ಯೂ ಆಗಿ 2008ರಲ್ಲಿ BJPಗೆ ಹೋದ್ವಿ. ಅದಾದ ನಂತರ ಇಷ್ಟು ದಿವಸ ನಾವು ರಾಜಕಾರಣ ಮಾಡ್ಕೊಂಡ್ ಬಂದಿದ್ರೆ ಅದು ಜನಸೇವೆ ದೇವರ ಸೇವೆ ಅಂತಾನೆ ಮಾಡ್ಕೊಂಡ್ ಬಂದಿರೋದು. ನಿಮ್ಗೆಲ್ಲ ಗೊತ್ತಿರೋ ವಿಚಾರ. ಈ ಊರು ಅಭಿವೃದ್ಧಿ ಮಾಡಲಿಲ್ಲ. 20 ವರ್ಷದಿಂದ ಒಬ್ರು ಒಂದು ಕುಟುಂಬದವರೇ ಅವರು ಶ್ರೀಮತಿಯವರು ಇದುವರೆಗೂ ಮೆಂಬರ್ ಆಗಿದ್ದಾರೆ. ಇದುವರೆಗೂ ಇಷ್ಟಾಗಲ್ಲ ಯಾರಿಗೂ ಸೈಟ್ ಕೊಡಲಿಲ್ಲ. ದೊಡ್ಡೂರು ಪಂಚಾಯತಿ ಇಷ್ಟೆಲ್ಲ ಸೈಟ್ ಕೊಡಲಿಲ್ಲ. ಗುಟ್ಟ ತಿಂದ್ರು, ಡೈರಿ ತಿಂದ್ರು, ಈ ಊರಾಗಿಲ್ಲ. ಅದೇ MTB ನಾಗರಾಜ್ ಅಣ್ಣವರು ಫಸ್ಟ್ ಶಾಸಕರಾದಾಗೆ 4 ಎಕರೆ ಇವತ್ತು ತಾಲೂಕು ದಂಡಾಧಿಕಾರಿ ಹೆಸರಲ್ಲಿದೆ, ಅದು ಕೊಡೋಕ್ಕಾಗಲಿಲ್ಲ. ಇವತ್ತು 19 ಎಕರೆನ ಹಾಕೊಂಡಿದ್ರು, ಅದನ್ನು ಸಹ ಸರ್ಕಾರಿ ಮಾಡಿದ್ದಾರೆ. ಆ ಜಾಗದಲ್ಲಿ ಏನಾದ್ರು ಸೈಟ್ಗಳು ಮಾಡಿದ್ರೆ ನಮ್ಮ ಅಭಿವೃದ್ಧಿ ಅಧಿಕಾರಿ ಯಾರೋ ನಿಂತ್ರೆ ಅದು MTB ನಾಗರಾಜ್ ಅಣ್ಣವರಿಂದಲೇ ಆಗೋದು. ದಯವಿಟ್ಟು ನಾನು ನಿಮಗೆಲ್ಲ ಕೇಳ್ಕೊಳೋದಿಷ್ಟೇ, 18 ವರ್ಷದಿಂದ ಆಶೀರ್ವಾದ ಮಾಡ್ಕೊಂಡು ಬಂದಿದ್ದೀರಿ. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಈ ಪಕ್ಷದ ಈ ಊರಿನ ಮುಖಂಡಾಗಿ ಪಂಚಾಯತಿ ಮುಖಂಡಾಗಿದ್ದೆ. ಇವತ್ತು MTB ನಾಗರಾಜ್ ಅಣ್ಣವರು ಆ ದೇವರು ಕಾಂಗ್ರೆಸ್ ಪಕ್ಷದಲ್ಲಿ ಇರೋದು ಬಿಡಲಿಲ್ಲ ಅವ್ರಿಗೆ. ಯಾಕಂದ್ರೆ ಅವರು ದೈವ ಭಕ್ತರು. ನೀವು ಅಲ್ಲಿ ಇರಬೇಡ್ರಿ, ಆ ಪಕ್ಷ ಸರಿಯಿಲ್ಲ, ಈ ದೇಶ ಉದ್ಧಾರ ಆಗಲ್ಲ, ನಮ್ಮ ಧಾರ್ಮಿಕ ಉಳಿಯಲ್ಲ, ನಮ್ಮ ತತ್ವ ಸಿದ್ಧಾಂತ, ನಾವು ಭಾರತೀಯ ಅಂಬೆ ಏನು ಭಾರತೀಯರು ಇದ್ದೀರಿ, ನಾವು ಭಾರತಾಂಬನ ಉಳಿಸಲ್ಲ ಪಕ್ಷ, ಅದು ದಯವಿಟ್ಟು ನೀವು ಬರಬೇಕು ಅಂತೇಳಿ ಜನ ಕೇಳಿದ್ದಲ್ಲ, ಭಗವಂತ ಆಶೀರ್ವಾದ ಮಾಡಿ ಅವ್ರನ್ನ ಭಾರತೀಯ ಜನತಾ ಪಾರ್ಟಿ ಕಳಿಸಿರೋದು. ಅವರು ಭಾರತೀಯ ಜನತಾ ಪಾರ್ಟಿಗೆ ಬಂದು ಈ ಪಕ್ಷ ಅಧಿಕಾರಕ್ಕೆ ಬರಕ್ಕೆ ಅವ್ರ ಮೂಲ ಕಾರಣಕರ್ತರು. ನಾವು ಇವತ್ತು ಈ ವೇದಿಕೆ ಮುಖಾಂತರ ಅವ್ರಿಗೆ ಕ್ಷಮೆ ಕೇಳ್ತೀನಿ. ನಾವು ಅವ್ರ ಹಿಂದೆ ಹೋಗಕ್ಕಾಗ್ಲಿಲ್ಲ, ನಾವೆಲ್ಲಿದ್ದು ಅವ್ರು ಕೆಲಸ ಮಾಡಿದ್ವಿ. ನಾವು ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಬಂದಿದ್ದಾರೆ ಅವರು, ಅವ್ರಿಗೆ ಆಶೀರ್ವಾದ ಮಾಡಬೇಕು. ಯಾಕೆ ಆಶೀರ್ವಾದ ಮಾಡಬೇಕು? ಅವ್ರು ಏನು ಅಭಿವೃದ್ಧಿ ಮಾಡಿದ್ದಾರೆ ಈ ತಾಲೂಕಲ್ಲಿ ಅಂದ್ರೆ ಅವ್ರು ಮಾಡದೇ ಇರೋ ಕೆಲಸ ಇಲ್ಲ, ಅವ್ರು ಮಾಡದೇ ಇರೋ ಅಭಿವೃದ್ಧಿ ಇಲ್ಲ. ಈ ತಾಲೂಕಲ್ಲಿ ಯಾರಾದ್ರೂ ಒಬ್ರು ಕೆಂಪೇಗೌಡರು ಇದ್ದಾರೆ ಅಂದ್ರೆ ಅದು MTB ನಾಗರಾಜ್ ಅಣ್ಣವರು. ಯಾರಾದ್ರೂ ಒಬ್ರು ಭಕ್ತ ಕನಕದಾಸ್ ಇದ್ದಾರೆ ಅಂದ್ರೆ ಅದು MTB ನಾಗರಾಜ್ ಅಣ್ಣವರು. ಯಾರಾದ್ರೂ ಒಬ್ರು ಈ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಇದ್ದಾರೆ ಅಂದ್ರೆ ಅದು MTB ನಾಗರಾಜ್ ಅಣ್ಣವರು. ಯಾಕೆ ಕೆಂಪೇಗೌಡರು ಹೇಳ್ತೀನಿ ಅಂದ್ರೆ ನಮ್ಮ ಕೆರೆ ಇವತ್ತು ತುಂಬಿಲ್ಲ, ದೊಡ್ಡ ಕೆರೆ ತುಂಬಿದೆ. ಈ ತಾಲೂಕಿನಾದ್ಯಂತ ಬಹಳ ದೊಡ್ಡ ಮಟ್ಟದ ಮಳೆ ಆಯ್ತು, ನಮ್ಮ ಕೆರೆ ತುಂಬಿಲ್ಲ. ಯಾಕೆಂದ್ರೆ ಅವರು ನೀರು ಬಿಡಿಸಿದ್ದಕ್ಕೆ 4-5 ವರ್ಷದ ನೀರು ಬಿಡಿಸಿದ್ದಕ್ಕೆ ಮತ್ತೆ ಚಿಕ್ಕಲಾಪುರ ಕೆರೆಗಳು ತುಂಬಿ ನಮ್ಮ ಏನು ಬುದ್ಗೆರೆ ಹತ್ರ ಇದೆ ಅಲ್ಲಿ ನೀರು ಬಿಡಿಸಿದ್ದಕ್ಕೆ ಕೆರೆ ತುಂಬಿದ್ದು. ಇವತ್ತು ದೊಡ್ಡನಹಳ್ಳಿ ಕೆರೆನೂ ತುಂಬಿಲ್ಲ, ಪಕ್ಕದಾಗ ಮುಪ್ಪಾಳ ಕೆರೆನೂ ತುಂಬಿಲ್ಲ, ನಮ್ಮ ಕೆರೆಗೆ ಅರ್ಧ ಕೂಡ ನೀರು ಬಂದಿಲ್ಲ. ದೇವಸ್ಥಾನ ಅಭಿವೃದ್ಧಿಗಳು ಆ ಕಾಲದಲ್ಲಿ ಕೆರೆಗಳು ಕಟ್ಟಿದಂಥವ್ರು ಕೆಂಪೇಗೌಡರು, ದೇವಸ್ಥಾನ ಅಭಿವೃದ್ಧಿ ಮಾಡಿದವರು ಕೆಂಪೇಗೌಡರು. ಇವತ್ತು ಹೊಸಕೋಟೆಯಲ್ಲಿ ಅವಿಮುಕ್ತೇಶ್ವರ ದೇವಸ್ಥಾನ ಇರ್ಬೋದು, ನಮ್ಮ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇರ್ಬೋದು, ಕಾಶಿ ವಿಶ್ವನಾಥ ದೇವಸ್ಥಾನ ಇರ್ಬೋದು. ಈ ತಾಲೂಕಲ್ಲಿ ಎಷ್ಟೋ ದೇವಸ್ಥಾನಗಳು ಜೀರ್ಣೋದ್ಧಾರ ಆಗಿದ್ದಾವೆ ಅಂದ್ರೆ ನಮ್ಮ MTB ನಾಗರಾಜ್ ಅಣ್ಣವ್ರ ಕಾರಣ. ಅದೇ ರೀತಿ ಏನು ಈ ನಮ್ಮ ಭಕ್ತ ಕನಕದಾಸರು 550 ವರ್ಷ ಹಿಂದೆನೇ ಹೇಳಿದ್ದಾರೆ, ಕುಲ ಕುಲ ಎಂದು ನೀನು ಒಡೆದಾಡಬೇಡ, ನಿನ್ನ ಕುಲ ಯಾವುದೇ ಅಂತ. ಯಾವುದೇ ಜಾತಿ, ಯಾವುದೇ ಧರ್ಮ, ಯಾವುದೇ ಒಬ್ಬರಿಂದ ಹೋದಂತ ನಾಯಕರೆಲ್ಲ ಇವರು. ಎಲ್ಲ ಜಾತಿ, ಎಲ್ಲ ಸಮುದಾಯಕ್ಕೂ ಇವತ್ತು ಭವನ ಕಟ್ಸಕ್ಕೆ ಮುಸಲ್ಮಾನರು ಇರ್ಬೋದು, ಹಿಂದೂಗಳು ಇರ್ಬೋದು, SC ಇರ್ಬೋದು, ST ಇರ್ಬೋದು, ಗೊಲ್ಲರು ಇರ್ಬೋದು, ಚರ್ಚು ಎಲ್ಲರಿಗೂ 50-50 ಲಕ್ಷ ಘೋಷಣೆ ಮಾಡಿ ಇವತ್ತು ಒಂದೇ ಜಾತಿ ಸೀಮಿತ ಆಗಿಲ್ಲ ಅಂತ ನಾಯಕರು. ನಮ್ಮೂರಲ್ಲಿ ಯಾವತ್ತೂ ರಿಗ್ಗಿಂಗ್ ಆಗಿರಲ್ಲ. ನಾನು 25 ವರ್ಷದಿಂದ ಓಟ್ ಹಾಕ್ತಾ ಇದ್ದೀನಿ. ಆದರೆ ತಾಲೂಕಲ್ಲಿ 25-30 ಬೂತ್ಗಳಲ್ಲಿ ಗ್ರಾಮಗಳಲ್ಲಿ ಓಟ್ ನಡೀತಾ ಇರಲಿಲ್ಲ. ಅದನ್ನೇ ಸಂವಿಧಾನ ಹಕ್ಕು ಈ ತಾಲೂಕಿಗೆ ಏನಾದ್ರು ಕೊಟ್ಟಿದ್ರೆ ಇನ್ನೊಬ್ಬ ಅಂಬೇಡ್ಕರ್ ಯಾರಂದ್ರೆ ಅದು ನಮ್ಮ MTB ನಾಗರಾಜ್ ಅಣ್ಣವರು. ದಯವಿಟ್ಟು ಬಂಧುಗಳೇ, ನಾನು ಹೇಳ್ತೀನಿ, ನಾನು ಬಂದು ಮನೆ ಮುಂಚೆ ಬದಲ ಓಟ್ ಕೇಳೋಕ್ಕಾಗಲ್ಲ. ನಮ್ಮ ಮುಖಂಡರುಗಳಿದ್ದಾರೆ, ನಮ್ಮ ಕಾರ್ಯಕರ್ತರು ಇದ್ದಾರೆ, ತಾಲೂಕೆಲ್ಲ ಓಡಾಡಬೇಕು. ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ಮಾಡಿದ್ದಾರೆ, ಆ ಋಣ ತೀರಿಸಬೇಕು. ಆ ಋಣ ನಮ್ಮ ಮೇಲೆ ಇದೆ. ನಾನು ನಿಮ್ಮ ಮನೆ ಮಗನಾಗಿ ನಿಮ್ಮನ್ನ ಕೈ ಮುಗಿದು ಕೇಳ್ಕೊಳ್ತೀನಿ, ಈ ಬಾರಿ 100ಕ್ಕೆ 100ರಷ್ಟು ಮತ ನಮ್ಮೂರಲ್ಲಿ MTB ರಾಜೇಶ್ ಅಣ್ಣವ್ರಿಗೆ ನಾವು ಕೊಟ್ಟು ಅವ್ರು ಜಯಿಸಲೇ ಮಾಡ್ಬೇಕಂತ ಈ ಮೂಲಕ ನಾನು ಮನವಿ ಮಾಡ್ತೀನಿ. ಇವತ್ತು ಈ ಊರಲ್ಲಿ 3 ವರ್ಷ ಆಯ್ತು ಒಬ್ಬ ಶಾಸಕರಾಗಿ. ಏನಾದ್ರೂ 100 ರೂಪಾಯಿ ಅನುದಾನ ಬಂದಿದೆಯಾ?
ಮಹಾಮಾರಿ ಕೊರೋನಾ ಬಂತು, ಏನಾದ್ರೂ ಬಂದು ಸಹಾಯ ಮಾಡಿದ್ರ? ಇಲ್ಲೇ ಬಂದು MTB ನಗರದಲ್ಲಿ 2 ಸಾರಿ ಕಿಟ್ ಕೊಟ್ರಿ. ಈ ಊರಲ್ಲಿ 90 ಲಕ್ಷ ಕಾಂಕ್ರೀಟ್ ರೋಡ್ ಹಾಕ್ಸಿದ್ರಿ. ಜಲ್ ಜೀವನ್ ಮಿಷನ್ ಇಂದ ಪ್ರತಿ ಮನೆಗೂ ನಲ್ಲಿನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಒಂದು ಕನಸೋದು. ಏನ್ ಕನಸಂದ್ರೆ ಒಬ್ಬ ಮನುಷ್ಯನ್ಗೆ ಏನ್ ಬೇಕಂದ್ರೆ ಆಹಾರ ಬೇಕು, ನೀರು ಬೇಕು, ಗಾಳಿ ಬೇಕು. ನೀರು ಈ ದೇಶದಲ್ಲಿ ಭಾರತಾದ್ಯಂತ 1 ಕಿಲೋಮೀಟರ್ 2 ಕಿಲೋಮೀಟರ್ ಒಂದು ಮನೆಯಲ್ಲಿ ಪ್ರತಿ ಮನೆಗೂ ನೀರು ಕೊಡ್ಬೇಕಂತ ಹೇಳಿದ ಕೆಲಸ ನಮ್ಮ ತಾಲೂಕಿಂದ ಆಗಿದೆ, ನಮ್ಮೂರಲ್ಲಿ ಆಗಿದೆ. ಆ ರೋಡ್ ಸ್ಯಾಂಕ್ಷನ್ ಆಗಿ 1 ತಿಂಗಳಾಯ್ತು. ನಾನೇ ಬಂದು ನಿಂತು ಅಲ್ಲಿ ಅಳತೆ ಮಾಡಿಸಿದ್ವಿ ಮಸೀದಿಯಿಂದ ಕೆಳಗಡೆವರೆಗೂ. ಇದೇ 2010ರಲ್ಲಿ ರೋಡ್ ಹಾಕ್ಸ ಬಿಡಿಲ್ಲ. ಮಾನ್ಯ ನಮ್ಮೂರಿನ ಬಚ್ಚೇಗೌಡ್ರೆ ಅವತ್ತು ದೊಡ್ಡ ಗಲಾಟೆಯಾಗಿ ನಿಮ್ಗೆಲ್ಲ ಗೊತ್ತಿರೋದು. ಕಾಂಕ್ರೀಟ್ ಹಾಕಿ ರೋಡ್ ಹಾಕಿದ್ದೀವಿ, ಮತ್ತೆ ಎಲ್ಲ ಕಿತ್ತೋಗಿತ್ತು. ಇವಾಗ ಆ ಜಲ್ಜೀವನೆಲ್ಲ ಕಿತ್ತಾಕಿದ್ವಿ. ಇವತ್ತು ಅಲ್ಪಸಂಖ್ಯಾತರ ಕೋಟದಲ್ಲೇ 10 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಆಗಿ ಬಂದಿದೆ. ಪೂಜೆ ಮಾಡಿ ಆ ಜಲ್ಜೀವನ್ ಮಿಷನ್ ಅವರು ಕಾಂಕ್ರೀಟ್ ಹಾಕಿ ಮೇಲೆ ನಾವು ಹಾಕೋಣ ಅಂದ್ರೆ 12 ಗಂಟೆಗೆ ಬಂದು ನಿಂತ್ಕೊಂಡ್ರು 4 ಜನ. 12 ಗಂಟೆ 20 ನಿಮಿಷಕ್ಕೆ ಫ್ಲೆಕ್ಸ್ ಬಂತು. 12 ಗಂಟೆ 30 ನಿಮಿಷಕ್ಕೆ ಪೂಜೆ ಮಾಡಿ ಹೊರಟೋಗ್ಬಿಟ್ರು. ಇದೇ ಜಾಗದಲ್ಲಿ 2.5 ವರ್ಷ ಆಗಿದೆ ರೋಡ್ ಪೂಜೆ ಮಾಡಿ, ಇದುವರೆಗೂ ಆಗ್ಲಿಲ್ಲ. ಅಲ್ಲಿ ನಾವು ಹಾಕ್ಬಿಡ್ತೀವಿ ಅಂತೇಳಿ ಬಂದವರು. ಊರಲ್ಲಿ 12 ಗಂಟೆ ಅದೇ ಬಂದ ಓಟಂಗ್ ಹತ್ರ ಪೂಜೆ ಮಾಡಿದೆ. 2 ತಿಂಗಳಿಂದ ಪಾರ್ಟಿಯವರೆಲ್ಲ ನಮ್ಮ ಮಾಳಿಗೆಯವ್ರ ಮನೆಗಳವ್ರು ಇರ್ಬೋದು, ನಮ್ಮ ಕಲ್ಯಾಣವ್ರ ಮನೆಗಳವ್ರು ಇರ್ಬೋದು, ನಮ್ಮ ಮುಸಲ್ಮಾನ್ ಬಾಂಧವರು ಎಲ್ಲ ಸೇರ್ಪಡೆ ಆದ್ರೆ ಅವ್ರು ಸುಮ್ಮನೆ ಊರಾಗ ಬಂದು ಅಲ್ಲಿ ಪಟಾಕಿ ಇಕ್ಕೋದು ಓಟಂಗ್ ಹತ್ರ. ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಡ್ರಿ. ಮತ್ತೆ ಬರ್ತಾರೆ ನಿಮ್ಮ ಮನೆಗೆ. ಕಷ್ಟ ಸುಖ ಬರಲ್ಲ. 4 ಜನ ಗೆಲ್ಸಿದ್ರಿ. ಇದುವರೆಗೂ ನಿಮ್ ಕಷ್ಟ ಸುಖ ಬಂದವ್ರ? ಈಗ ಎದ್ಬಿಟ್ಟವ್ರು ಮಲಗಿದ್ದವರೆಲ್ಲ ಅಲ್ಲಿ ಮೋರಿ ಕಿತ್ತಾಕ್ಬಿಟ್ಟವ್ರು ಹೇಗ್ಸ. ದಯವಿಟ್ಟು ಅರ್ಥ ಮಾಡ್ಕೊಡ್ರಿ. ಬರ್ತಾರೆ, ಹೇಳ್ತಾರೆ, ಆ ಮಾತಿಗೆಲ್ಲ ಕಿವಿ ಕೊಡಬೇಡ್ರಿ. ಈ ಊರೇನಾದ್ರೂ ಅಭಿವೃದ್ಧಿ ಆಗ್ಬೇಕಾದ್ರೆ, ಸೈಟ್ಗಳೇನಾದ್ರು ಆಗ್ಬೇಕಾದ್ರೆ, ಭವನ ಏನಾದ್ರು ಕಟ್ಟಬೇಕಾದ್ರೆ ಅದು MTB ನಾಗರಾಜನ ನಾಯಕತ್ವದಲ್ಲೇ ಆಗೋದು. ಇಲ್ಲೇ 2008ರಲ್ಲೇ 5 ವರ್ಷ ಆಗಿದೆ ನೋಡ್ರಿ. ಇಲ್ಲೇ ಶುದ್ಧ ಕುಡಿಯುವ ನೀರಿನ ಘಟಕ. ಇವತ್ತು ಹುಡುಗರು ನಮ್ಮ ರಾಜೇಶ್ ಅಣ್ಣ ಅವ್ರು ಹುಟ್ಟಕ್ಕೆ ಹೋಗಿದ್ವು. ಅಣ್ಣ ನಮ್ಮೂರ್ಗೊಂದು ವಾಟರ್ ಫಿಲ್ಟರ್ ಬೇಕಂದ್ರೆ 8 ದಿವಸಕ್ಕೆ ವಾಟರ್ ಫಿಲ್ಟರ್ ಮಾಡಿಕೊಟ್ಟಂತ ನಾಯಕರು ಇವರು. ದಯವಿಟ್ಟು ಇಂಥವ್ರಿಗೆ ಅವಕಾಶ ಮಾಡ್ರಿ. 1 ಕಿಲೋಮೀಟರ್ ಅಲ್ಲಿಂದ ಬಂದು ಇಲ್ಲಿ ನೀರು ಕೊಡೋಕ್ಕಾಗಲ್ಲ ಅಂತೇಳಿ ಇವತ್ತು ದೇವಸ್ಥಾನ ಹತ್ರ ಕೊಟ್ಟಿರೋದು. ನಾವೇನಾದರೂ ಅವ್ರ ವಿರುದ್ಧ ಇದ್ರೆ, ನಾನು ಯಾವತ್ತೂ ನನ್ನ ಪರ್ಸ್ನಲ್ಗೆ, ನನ್ನ ಸ್ವಂತಿಗೆ, ಯಾವುದೋ ಬಿಸ್ನೆಸ್ಗೇನಲ್ಲ. ದೇವಸ್ಥಾನ ಕಟ್ಟಕ್ಕೆ ಬೀಗ ಹಾಕಿದ್ರು. ಹಾಸ್ಪಿಟ್ಲ್ 10 ವರ್ಷ ಅವ್ರೂರಾಗಿ ಇಟ್ಕೊಂಡಿದ್ರು. 10 ಫ್ಯಾಕ್ಟ್ರಿಗೆ ಹಾಕ್ಸಿದ್ದು ದುಡ್ಡು. 10 ಫ್ಯಾಕ್ಟ್ರಿಗ ನಾವು ಹಾಕ್ಸಕ್ಕೆ ಅವ್ರು ಕ್ಯಾನ್ಸಲ್ ಮಾಡಕ್ಕ CSR ಫಂಡ್ ಅಂತ ಬರ್ತದೆ ನಮ್ಮ ಗ್ರಾಮ ಪಂಚಾಯತಿಗೆ. 10 ಫ್ಯಾಕ್ಟ್ರಿಗೆ ಹಾಕ್ಸಿದ್ರೆ ಅದಕ್ಕಾಗಿಲ್ಲ. ಇವತ್ತು ನಾವು ತಂದಿದ್ದು MTB MLC ಆಗೋತ್ತಾರೆ, ಮಿನಿಸ್ಟರ್ ಆಗೋತ್ತಾರೆ ಅಂತ ತರಾತುರಿಯಲ್ಲಿ 3 ದಿನಕ್ಕೆ ಅದನ್ನು ಉದ್ಘಾಟನೆ ಮಾಡ್ತೀವಿ. ಎಲ್ಲ ನಮ್ಮವ್ರು ಕಾರ್ಯಕರ್ತರು ಬಂದು ಹೇಳಿ ಬಿಡಬಾರ್ದಾಡ ಅಂತ. ನಾವು ಒಳ್ಳೆ ಕೆಲಸ ಮಾಡಿದ್ದೀವಿ. ಒಬ್ರಿಗೆ ಏನೋ ಒಂದು ಬಡವರಿಗೆ ಬಗ್ಗರಿಗೆ ಒಂದು ಇಂಜೆಕ್ಷನ್ ಮಾತ್ರೆ ಅವಕಾಶ ಸಿಕ್ಕಲಿ, ಅವರು ಇನಾಗ್ರೇಷನ್ ಮಾಡ್ಕೊಂಡು ಬಿಡುವಂತ ಬಿಟ್ವಿ. ಇವತ್ತು ಚಿಕ್ಕೂರಲ್ಲಿದೆ 15 ವರ್ಷ ಗಾಡಿಗೆ ಗಿಸಿದ್ದಂಗೆ ಇರಲಿಲ್ಲ. 15 ವರ್ಷ ಯಾಕೆ ಅಭಿವೃದ್ಧಿ ಮಾಡೋಕ್ಕಾಗಿಲ್ಲ? ಅವರು ತಗೊಂಡೋಗ್ಬೇಕು. ಅವ್ರದ್ದು ಇದೇ ಕತೆ. ಏನೇ ಆಗಿ ಚಿಕ್ಕೂರಿಗೆ ಒಳ್ಳೇದಾಗಬಾರ್ದು, ಚಿಕ್ಕೂರಾಗಿರೋರು ಯಾರು ಬೆಳಿಬಾರ್ದು, ಅವ್ರಿಗೆ ಯಾರಿಗೂ ಅವಕಾಶ ಸಿಕ್ಕಬಾರ್ದು. ಇದೇ ಈ ಪಂಚಾಯತಿ 2 ಪಂಚಾಯತಿ ಸೇರಿ ಇದನ್ನೇ ನಡೆಸ್ಕೊಂಡ್ಬಂದಿರೋದು. ಮತ್ತೆ ಬರ್ತಾರೆ. ದಯವಿಟ್ಟು ನಿಮಗೆ ಕೈ ಮುಗಿದು ನಾನು ಕೇಳ್ಕೊಂತೀನಿ, ಈ ಒಂದು ಬಾರಿ ನಿಮ್ಮ ಮನೆ ಮಗನಾಗಿ ನನಗೆ ಓಟ್ ಕೊಡೋದು, ನೀವು ಭಾರತೀಯ ಜನತಾ ಪಾರ್ಟಿಗೆ ಓಟ್ ಕೊಡೋದು ಅಂತ ಕೇಳ್ಕೊಂತ ನಮ್ಗೆ ಮಾತು ಅವಕಾಶ ಮಾಡಿ ನಿಮಗೆಲ್ಲ ಹೊಂದಿಸಿ ನಾನು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ. ಈಗ ವಾಟರ್ ಫಿಲ್ಟರ್ ಉದ್ಘಾಟನೆ ಮಾಡಿದ್ದೀವಿ. 250 ಮನೆಗೂ ಒಂದೊಂದು ಕ್ಯಾನ್ ಕೊಡ್ತೀವಿ. ಆರಾಮಾಗಿ ನೀರು ಹಿಡ್ಕೊಳ್ರಿ. ಫಿಲ್ಟರ್ ವಾಟರ್, ಶುದ್ಧವಾದ ನೀರು ಕುಡಿರಿ, ಶುದ್ಧವಾದ ಗಾಳಿ ಸೇವನೆ ಮಾಡ್ರಿ, ನಿಮ್ಮ ಆರೋಗ್ಯ ನೀವು ಕಾಪಾಡ್ರಿ ಅಂತೇಳಿ 250 ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ಕ್ಯಾರಿಯರ್. ಪಾಪ ಎಲ್ಗನ್ನ ಹೋಗ ಊಟ ಗೀಟ ಕಟ್ಕೊಂಡು ಹೋಗ್ಲಿ ಅಂತ ನಮ್ಮ ಸತೀಶ್ ಅವರು ಹೊತ್ತು ಕೊಡ್ತಾ ಇದ್ದಾರೆ. ಅವ್ರ ಹುಟ್ಟುಹಬ್ಬದ ಅಂಗವಾಗಿ ಅವ್ರಿಗೆಲ್ಲ ಒಂದು ಆಶೀರ್ವಾದ. ಅವ್ರಿಗೆ ಇನ್ನೂ ಆರೋಗ್ಯ, ಆಯುಷ್, ರಾಜಕೀಯ ಶಕ್ತಿ ಕೊಡ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಜೋರ ಒಂದ್ಸಾರಿ ಕೈ ಮುಟ್ಟಿ. ಜೈ ಹಿಂದ್, ಜೈ ಹಿಂದ್. ಚಿಕ್ಕೂರು ಗ್ರಾಮದ ಎಲ್ಲ ಅಣ್ಣ ತಮ್ಮಂದಿರೆ, ಅಕ್ಕ ತಂಗಿರೆ, ತಾಯಂದಿರೆ, ನಮ್ಮ ಆತ್ಮೀಯ ಯುವಕ ಮಿತ್ರರೇ, ಎಲ್ಲ ನಮ್ಮ ಭಾರತೀಯ ಜನತಾ ಪಕ್ಷದ ಅಭಿಮಾನಿ ಬಂಧು ಭಗಿನಿಯರೇ, ಇವತ್ತು ತಾವೆಲ್ಲ ಬೆಳಗ್ಗೆಯಿಂದ ಯುಗಾದಿ ಹಬ್ಬವನ್ನು ಬಹಳ ಸರಳ ಸಂಭ್ರಮವಾಗಿ ಆಚರಣೆ ಮಾಡಿದ್ದೀರಾ. ಅದೇ ರೀತಿಯಾಗಿ ನಾಳೆ ಕೂಡ ನಾಳೆಯಿಂದ ರಂಜಾನ್ ಹಬ್ಬ ಕೂಡ ಪ್ರಾರಂಭ ಆಗ್ತದೆ. ಈ ಯುಗಾದಿ ಹಬ್ಬ ಮತ್ತು ರಂಜಾನ್ ಹಬ್ಬದ ಪರವಾಗಿ ತಮ್ಮೆಲ್ಲರಿಗೂ ಕೂಡ ಆರ್ಥಿಕವಾದಂಥ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ನಾನು ಕೋರ್ತೇನೆ. ಇವತ್ತು ಹಿಂದೂಗಳಿಗೆ, ನಮ್ಮ ಹಿಂದೂ ಸಮುದಾಯಗಳಿಗೆ ಈ ಯುಗಾದಿ ಹಬ್ಬ
ಹೊಸ ದಿನಗಳ ಒಂದು ಪ್ರಾರಂಭ. ಹಳೆಯ ವರ್ಷದ ಹಳೆಯ ದಿನಗಳನ್ನು ಕಳೆದು ಇವತ್ತು ಹೊಸ ದಿನಗಳಿಗೆ ನಾವೆಲ್ಲರೂ ಪಾದಾರ್ಪಣೆ ಮಾಡಿದ್ದೇವೆ. ಈ ಹೊಸ ದಿನಗಳಲ್ಲಿ ಜನರಿಗೆ ಎಲ್ಲರಿಗೂ ಕೂಡ ಆರೋಗ್ಯ ದೇವರು ಸಕಲ ಸಂಪತ್ತುಗಳನ್ನು ಕೊಡಲಿ. ಚೆನ್ನಾಗಿ ಮಳೆ ಆಗಲಿ, ಬೆಳೆ ಆಗಲಿ, ರೈತರು ನಾಗರಿಕರು ಸಮೃದ್ಧಿಯಿಂದ ಇರಲಿ ಅಂತೇಳಿ ನಿಮ್ಮೆಲ್ಲರ ಪರವಾಗಿ ನಾನು ದೇವರಲ್ಲಿ ಕೂಡ ಪ್ರಾರ್ಥನೆ ಮಾಡ್ತೇನೆ. ಹಾಗೆ ಬಂದರೆ ಇವತ್ತು ನಮ್ಮ ಸತೀಶ್ ಅವರಿಗೆ ಹುಟ್ಟುಹಬ್ಬ. ಆ ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ನಾವು ಒಂದು ವಾಟರ್ ಪ್ಲಾಂಟನ್ನು ಉದ್ಘಾಟನೆ ಮಾಡಿ ಅದು ಸಾರ್ವಜನಿಕರ ಉಪಯೋಗಕ್ಕೆ ನಾವು ಸಮರ್ಪಣೆಯನ್ನು ಮಾಡಿದ್ದೇವೆ. ಅದರ ಜೊತೆಯಲ್ಲಿ ಇವತ್ತು ನಮ್ಮ ಮುಸಲ್ಮಾನ್ ಬಂಧುಗಳು, ಚಿಕ್ಕೋಲು ಗ್ರಾಮದಲ್ಲಿರ್ತಕ್ಕಂಥ ಮುಸಲ್ಮಾನ್ ಬಾಂಧವರು ಇವತ್ತೆಲ್ಲ ಸಾಮೂಹಿಕವಾಗಿ ಇವತ್ತು ನಮ್ಮ ಜೊತೆಯಲ್ಲಿ ಅವರು ಸೇರ್ಪಡೆ ಆಗಿದ್ದಾರೆ. ಭಾಳ ಸಂತೋಷ. ನಾನು ಈ ಮುಸಲ್ಮಾನ್ ಬಂಧುಗಳಿಗೆ ಒಂದು ಮಾತು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನಾವೆಲ್ಲರೂ ಕೂಡ ಈ ಭಾರತ ದೇಶ ಒಂದು ಜಾತ್ಯತೀತವಾದ ದೇಶ. ನಾವೆಲ್ಲರೂ ಕೂಡ ಭಾರತೀಯರು ಒಂದೇ ಎಂಬತಕ್ಕಂಥ ದಿನಗಳನ್ನು ನಾವು ಸಾವಿರಾರು ವರ್ಷಗಳಿಂದ ಈ ದೇಶ, ಈ ನಾಡಿನಲ್ಲಿ, ಈ ಮಣ್ಣಲ್ಲಿ ಬೆಳೆದು ಈ ಮಣ್ಣು, ಈ ಮಣ್ಣಿನ ಫಲ, ನೆಲ, ಜಲ ಎಲ್ಲವನ್ನು ಉಪಯೋಗಿಸಿ ನಾವು ಇವತ್ತು ಹುಟ್ಟಿ ಬೆಳೆದಿದ್ದೇವೆ. ಇವತ್ತು ನಮ್ಮ ಹೊಸಕೋಟೆ ತಾಲೂಕಿನಲ್ಲಿ ಯಾವುದೋ ಹಿಂದೂಗಳು, ಮುಸಲ್ಮಾನರು, ಕ್ರೈಸ್ತರು, ಬೌದ್ಧರು ಅನ್ನೋ ಭೇದ ಭಾವ ಇಲ್ಲ. ಇವತ್ತು ಚಿಕ್ಕಮಗಳೂರು ಗ್ರಾಮದಲ್ಲಿ 25% ಮುಸಲ್ಮಾನರವರೆ, 75% ಹಿಂದೂಗಳವರೆ. ಇವತ್ತು ಇಷ್ಟು ಪರ್ಸೆಂಟ್ ಜನಗಳಿದ್ದರೂ ಕೂಡ ಇವತ್ತು ನೂರಾರು ವರ್ಷಗಳಿಂದ ಇವರೆಲ್ಲರೂ ಕೂಡ ಯಾವುದೇ ಹಬ್ಬ ಹರಿದಿನಗಳ ಆಚರಣೆ ಮಾಡಿದರೆ ಇವರ ಹಬ್ಬಗಳು, ಇವ್ರ ಮದುವೆಗೆ ಹಿಂದೂಗಳು ಹೋಗ್ತಾರೆ, ಹಿಂದೂಗಳ ಮದುವೆಗೆ ಮುಸಲ್ಮಾನರು ಬರ್ತಾರೆ. ಹಾಗೆ ಇವರೆಲ್ಲ ಕೂಡ ಭಾವ ಐಕ್ಯತೆಯಿಂದ ಬದುಕುವಂಥ ಒಂದು ವಾತಾವರಣ ಹೊಸಕೋಟೆ ತಾಲೂಕಿನ ಎಲ್ಲ ಗ್ರಾಮಗಳು ಸೃಷ್ಟಿಯಾಗಿದೆ. ಅದನ್ನು ನಮ್ಮ ಮೇಲೆ ನಂಬಿಕೆ ಇದೆ. ನಾವು ಯಾವುದೇ ಜಾತಿ, ಧರ್ಮ, ಭಾಷೆ ಅಡಿಯಲ್ಲಿ ಕೆಲಸ ಮಾಡೋದಲ್ಲ. ಎಲ್ಲ ಜಾತಿ, ಎಲ್ಲ ಧರ್ಮಗಳಿಗೆ ಒಂದು ಸಮಾನತೆಯಾದ ಒಂದು ಸಾಮಾಜಿಕ ನ್ಯಾಯ ಕೊಡಬೇಕು. ಎಲ್ಲರೂ ಕೂಡ ಈ ಸಮಾಜದಲ್ಲಿ ಉತ್ತಮವಾದ ಒಂದು ಸಮಾಜ ನಿರ್ಮಾಣ ಆಗಬೇಕು. ಎಲ್ಲ ಸಮುದಾಯಗಳಿಗೆ ಸರ್ಕಾರ ಕೊಟ್ಟಂಥ ಅಭಿವೃದ್ಧಿ ಕಾರ್ಯಕ್ರಮಗಳು ಎಲ್ರಿಗೂ ಸಿಗಬೇಕು ಅನ್ನೋ ಉದ್ದೇಶದಿಂದ ನಾವು ಕೆಲಸ ಮಾಡ್ತೇವೆ. ಈಗ ನಾನೇ ಕೂಡ ಇಲ್ಲಿದ್ದಾಗ ಎಲ್ಲ ನಮ್ಮ ಅಲ್ಪಸಂಖ್ಯಾತರು ಕೇಳ್ಕೊಂಡಿದ್ದೆ. ನಾವು ಈ ದರ್ಗಾ ಮಸೀದಿಗೆ ಹೋಗಿದ್ದೆ. ಮಸೀದಿಗೆ ಹೋದಾಗ ಕೇಳ್ಕೊಂಡ್ರು ಮುಂದ್ಗಡೆ ನಮಗೆ ಈ ಶೆಡ್ ನಿರ್ಮಾಣ ಮಾಡಿಕೊಡ್ಬೇಕು ಅಂತ. ನಾವೆಲ್ಲರೂ ಕೂಡ ಈ ಶೆಡ್ ನಾನೇ ನಿರ್ಮಾಣ ಮಾಡಿಸ್ಕೊಟ್ಟೆ. ಈಗ ಕೆಲವು ನಮ್ಮ ಮುಖಂಡರು ಇನ್ನು ಆ ಕಡೆ ಇನ್ನೂ ಒಂದು 25 ಅಡಿ ಉಳ್ಕೊಂಡಿದೆ, ಅದನ್ನು ತೋರಿಸಿದ್ದಾರೆ, ಮಾಡಿಕೊಡ್ಬೇಕು ಅಂತ. ಚುನಾವಣೆ ಕರೀಲಿ, ತಕ್ಷಣ ನಾನು ಅದನ್ನು ಕೂಡ ಮಾತಾಡ್ತೀನಿ. ಹಾಗೆ ನಾವು ನೋಡಿ ಒಂದು ಜ್ಞಾಪಕ ಇಟ್ಕೊಳ್ಳಿ ನೀವು, ನಾವು ಯಾವತ್ತೂ ಜಾತಿ, ಧರ್ಮ, ಭೇದ ಭಾವ ಇಟ್ಕೊಳ್ಳಲ್ಲ. ನೀವೆಲ್ಲ 5 ಚುನಾವಣೆಗಳಲ್ಲಿ ನಾನು ನಿಂತಿದ್ದೇನೆ. ನೀವೆಲ್ಲ ಚುನಾವಣೆಯಲ್ಲಿ ನನಗೆ ಸಹಕಾರ ಕೊಟ್ಟಿದ್ದೀರ. ಮೊನ್ನೆ ನಡೆದಂಥ 19 ಚುನಾವಣೆ ಬಿಟ್ಟು ಹಿಂದೆ ನಡೆದಂಥ 4 ಚುನಾವಣೆಗಳಲ್ಲಿ ಎಲ್ಲರೂ ಆಶೀರ್ವಾದ ಮಾಡಿದ್ದಾರೆ. ಅದೇನು ಕೆಲವು ಕಾರಣದಿಂದ ಕಳೆದ ಚುನಾವಣೆಯಲ್ಲಿ ಮಾಡಿದ್ದೀರಾ. ಇವತ್ತು ಭಾಳ ಖುಷಿಯಾಗಿ ನೀವೆಲ್ಲ ನಮ್ಮ ಜೊತೆಯಲ್ಲಿ ಬಂದು ನಮ್ಮ ಜೊತೆಯಲ್ಲಿ ಸೇರ್ಪಡೆ ಆಗಿದ್ದೀರ. ನೀವೆಲ್ಲರೂ ಕೂಡ ನೀವು, ನಿಮ್ಮ ಕುಟುಂಬ, ನಿಮ್ಮ ಸ್ನೇಹಿತರು, ಸಂಬಂಧಿಕರು ಯಾವ್ಯಾವ ಗ್ರಾಮದಲ್ಲಿ ತಾಲೂಕಿನಲ್ಲಿದ್ದಾರೆ ಅವರೆಲ್ಲರಿಗೂ ಕೂಡ ನೀವು ಈ ಮೂಲಕ ಪ್ರಚಾರ ಮಾಡಬೇಕು. ನಮ್ಮ ಪರವಾಗಿ ಸಹಕಾರ ಕೊಡಲಿಕ್ಕೆ ನೀವು ಕೆಲಸ ಮಾಡಿ. ನಿಮ್ಮ ಅಲ್ಪಸಂಖ್ಯಾತರ ಏನೇ ಕೆಲಸ ಇರಲಿ ನಾನು ಇವತ್ತು ಕೆಲಸ ಮಾಡಿಸ್ತೇನೆ. ಇವತ್ತು ನೋಡಿ ಅಲ್ಪಸಂಖ್ಯಾತರಿಗೆ 3 ಕೋಟಿ ರೂಪಾಯಿ ಹಣ ತಂದಿದ್ದೇನೆ. ಎಲ್ಲೆಲ್ಲಿ ಅಲ್ಪಸಂಖ್ಯಾತರಿದ್ದಾರೆ ಆ ಗ್ರಾಮಗಳಿಗೆಲ್ಲ 10 ಲಕ್ಷ 20 ಲಕ್ಷ ಕೆಲಸ ಹಾಕಿದ್ದೇವೆ. ಈಗಾಗಲೇ ಪ್ರಾರಂಭ ಆಗಿದೆ. ನಿಮ್ಮ ಗ್ರಾಮಕ್ಕೆ 10 ಲಕ್ಷ ಹಾಕಿದ್ದೀನಿ ಅಲ್ಪಸಂಖ್ಯಾತರಿಗೆ ಅಂತೇಳಿ. ನೋಡಿ ಹಿಂಗೆ ಖುಷಿಷ್ಟ ಕೆಲಸ ಮಾಡೋದು. ಹಿಂಗೆ ಇವ್ರು ಮಾಡಿದಂಥ ಆಡಳಿತ ಯಾವ ರೀತಿ ಇತ್ತು ಅಂತ ನಿಮ್ಗೆ ಗೊತ್ತಿದೆ. ಮಾನವನ ಮೇಲೆ ಎಷ್ಟು ಬದಲಾವಣೆ ಬಂದಿದೆ ಈ ತಾಲೂಕಿನಲ್ಲಿ. ಆಡಳಿತದಲ್ಲಿ, ಅಭಿವೃದ್ಧಿಯಲ್ಲಿ ಹಿಂದೆ ಮಾಡಿದಂಥ ಇವರು ಸರ್ವಾಧಿಕಾರನ, ಇವರ ದಬ್ಬಾಳಿಕೆಗಳನ್ನು ಮುರಿದು ಇವತ್ತು ಜನರ ಒಂದು ಶಾಂತಿಯಾದ ವಾತಾವರಣ ನಿರ್ಮಾಣ ಮಾಡುವಂಥ ಕೆಲಸ ಮಾಡಿದೋ ಇಲ್ಲೋ ನಾವು ಬಂದ ಮೇಲೆ. ಅದರಿಂದ ನೀವೆಲ್ಲ ದಯಮಾಡಿ ಚಿಕ್ಕೂರು ಗ್ರಾಮ, ಹಾಗೆ ಚಿಕ್ಕೂರು, ಹಾಗೆ ನಮ್ಮ ಈ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಾರೆ. ಆ ಗ್ರಾಮ ಪಂಚಾಯಿತಿ ಅದು ದೊಡ್ಡೂರಲ್ಲಿ ಇಟ್ಕೊಂಡಿದ್ದು. ಆ ಪಂಚಾಯಿತಿ ದೊಡ್ಡೂರಲ್ಲಿತ್ತು. ಯಾರು ಊರಿಗೆ ಹೋಗ್ತಾ ಇರಲಿಲ್ಲ ಕೆಲಸ ಮಾಡಿಸ್ಬೇಕಪ್ಪ. ಈಕೆ
ಯಾವ ದುಡ್ಡು ಅಂದ್ರೆ ಇವರೇ ತಪ್ಪಿಲ್ಲ ಮಾಡ್ಕೊಳ್ಳೋದು ಬರ್ಕೊಳ್ಳೋದು ತಿಂಗಳು ಹಿಂಗೆ ನೋಡ್ಕೊಂಡ್ಬಿಡೋದು. ಅದಕ್ಕೆ ಇವತ್ತು ಆ ಪಂಚಾಯಿತಿ ತಂದು ನಾವು ಚೊಕ್ಕಲಿಗಾಗದೆ ಇವತ್ತು ಎಲ್ಲರೂ ಪಂಚಾಯಿತಿ ಸಾರ್ವಜನಿಕರು ಪಂಚಾಯಿತಿಗೆ ಹೋಗ್ತಾರೆ, ಕೆಲಸ ಮಾಡಿಸ್ಕೊಂಡ್ಬರ್ತಾರೆ, ಎಲ್ಲ ಊರುಗಳಿಗೂ ಅಭಿವೃದ್ಧಿ ಆಗ್ತದೆ. ಅದಕ್ಕೆ ಮೊದಲು ಆಗ್ತಾ ಇತ್ತ ಬರೋದು ಕಾಲೇಜುಗಳು ಬರೆಯೋದು, ಚೆಕ್ಗಳು ಬರೆಯೋದು, ಪ್ರಿಯೋಗಳು ಎದುರಿಸೋದು, ಬೆದರಿಸೋದು, ದುಡ್ಡು ಜೋಬಾಗಿಕೊಂಡು ರಾತ್ರಿ ಕಿತ್ಕೊಂಡು ಹೋಗೋದು. ಚಿಕ್ಕೇಗೌರು ಹೇಳೋದು ಜಲ್ಲಿ ಗುಡ್ಡೆ ಪೂಜೆ ಮಾಡಿ ಇಲ್ಲಿರ್ತದಪ್ಪ, ನಾಳೆ ರಾತ್ರಿ ಊರಾಗಿರ್ತದೆ ಅಂತ. ಆ ಕಾಲ ಬಿಟ್ಟರೆ ಅವರು ಕೆಲಸ ಮಾಡಕ್ಕೆ ಬಂದಿರೋಲ್ಲ. ಅವ್ರೇನು ಸಿಗ್ತದೆ ಅಂತ ಆ ಸರ್ಕಾರಿ ಯೋಜನೆಗಳು ತೆರಿಗೆಗಳು ಕುರ್ತಿಗಳು ನುಂಗಾಕ್ ಬಂದಿರೋರು. ಅವ್ರು ಮಾಡೋಕೆ ಆಸೆ ಇತ್ತ, ಬಡವ್ರ ಕೆಲಸ ಜನರ ಕೆಲಸ ಮಾಡೋ ಆಸೆ ಅವ್ರಿಗಿಲ್ಲಪ್ಪ. ಅದರಿಂದ ದಯಮಾಡಿ ನಾನಿವತ್ತು ನಮ್ಮ ಚಿಕ್ಕಮಗಳೂರು ಸತೀಶ್ ಅವ್ರಿಗೆ ಇವತ್ತು ಅವ್ರಿಗೆ ನಾನು ಹುಟ್ಟಿದಬ್ಬದ ಶುಭಾಶಯ ಹೇಳ್ತೇನೆ. ಅವರು ಕೂಡ ಈ ಪಂಚಾಯಿತಿಯಲ್ಲಿ ಇವತ್ತು ನಮ್ಮ ತಾಲೂಕಿನ ಗ್ರಾಮೀಣ ಭಾಗದ ಒಂದು ತಾಲೂಕು ಅಧ್ಯಕ್ಷರಾಗಿ, ನಮ್ಮ ಜಯರಾಜರು ನಗರದ ಅಧ್ಯಕ್ಷರಾಗಿ ಇವರಿಬ್ಬರು ಜೋಡಿ ಎತ್ತುಗಳಂಗೆ ಇವತ್ತು ಈ ತಾಲೂಕಿನಲ್ಲಿ ಕೆಲಸ ಮಾಡ್ತಿದ್ದಾರೆ. ಮುಂದೆ ಮಾಡಿ ನಮ್ಮ ಮೇಲೆ ನಂಬಿಕೆ ಇದೆ. ಈ ತಾಲೂಕು ಅಭಿವೃದ್ಧಿ ಆಗಬೇಕು, ಚಿಕ್ಕೂರು ಪಂಚಾಯಿತಿ ಈ ಚೊಕ್ಕಳ್ಳಿ ಪಂಚಾಯಿತಿ ಅಭಿವೃದ್ಧಿ ಆಗಬೇಕು, ನಿಮ್ಮ ಚಿಕ್ಕೂರು ಗ್ರಾಮ ಇನ್ನೂ ಅಭಿವೃದ್ಧಿ ಆಗಬೇಕಂದ್ರೆ ನೀವೆಲ್ಲರೂ ಚುನಾವಣೆಯಲ್ಲಿ ನಮಗೆ ಮತದಾನದ ಮೂಲಕ ಆಶೀರ್ವಾದ ಮಾಡಿ ನಮ್ಮನ್ನು ಮುಂದೆ 5 ವರ್ಷ ನಿತೀಶ್ ಪುರುಷೋತ್ತಮರವರು ಈ ಸರ್ವತೋಮುಖ ಅಭಿವೃದ್ಧಿ ಮಾಡಲಿಕ್ಕೆ ಅವ್ರಿಗೆ ಆಶೀರ್ವಾದ ಮಾಡಿ ಕೊಡಿ. ನಾವು ಮುಂದೆ 5 ವರ್ಷ ಈ ತಾಲೂಕಿನ ಅಭಿವೃದ್ಧಿ ಏನು ಕೆಲಸ ಮಾಡಬೇಕು ಅಂತ ನಾವು ಮಾಡಿ ತೋರಿಸ್ತೇವೆ. ನಾವು ಇವರಂಗೆ ಎಲೆಕ್ಷನ್ ಬಂದಾಗ ಯಾವುದೋ ಒಂದು ಪತ್ರ ಕೊಡೋದು, ನಿಮಗೆ ಸೈಟು ಎಲೆಕ್ಷನ್ ಆದಮೇಲೆ ಕೊಡ್ತೀನಿ ಅನ್ನೋದು, ಇನ್ನೇನೋ ಟೋಕನ್ ಕೊಡೋದು, ಎಲೆಕ್ಷನ್ ಆದಮೇಲೆ ರಿಜಿಸ್ಟ್ರೇಷನ್ ಕೊಡ್ತೀನಿ ಅನ್ನೋದು. ಈಗ ಅದು ಯಾವುದೋ ಕಾರ್ಡ್ ತಂದುಬಿಟ್ಟವ್ರೆ. ಗ್ಯಾರಂಟಿ ಏನು ಗ್ಯಾರಂಟಿನಪ್ಪ? ನೀವು ಗೆಲ್ಲೋದೇ ಗ್ಯಾರಂಟಿ ಇಲ್ಲ, ನೀವು ಕೊಡೋದು ಯಾವ ಗ್ಯಾರಂಟಿ? ಆ ಕಾರ್ಡುಗಳು ಎತ್ಕೊಂಡು ಹೋಗಿ ತಿಪ್ಪಾಗ ಇಲ್ಲ ಕಸದಾಗ ಹಾಕ್ಬಿಡ್ರಿ. ಅವು ಇಟ್ಕೊಂಡು ಆಸೆ ಬಿಟ್ಕೊಂಡು ಬರ್ಬೇಡ್ರಿ. ಅವ್ರ ಎಲೆಕ್ಷನ್ ನಾವು ಎಲ್ಲ ಕೊಡ್ಬೋದಲ್ಲಪ್ಪ. ಜನರು ಸುಳ್ಳು ಹೇಳಕ್ಕಾಗ್ತದ? ನಾವು ಮೋಸ ಮಾಡೋಕ್ಕಾಗ್ತದ? ಪ್ರೀತಿ ವಿಶ್ವಾಸದಿಂದ ನಿಮ್ಮ ಮತದಾರರ ಮನಸ್ಸನ್ನು ಗೆಲ್ಲಬೇಕು, ಅಷ್ಟೇ ನಮ್ಮ ಕರ್ತವ್ಯ. ಈಗ ಇವರೆಲ್ಲ ಪ್ರೀತಿ ವಿಶ್ವಾಸದಿಂದ ನಮ್ಮ ಜೊತೆಯಲ್ಲಿ ಬಂದರು, ನಮಗೆ ಖುಷಿ ಆಯಿತು, ಸಂತೋಷ ಆಯಿತು. ಅವರೇನೋ ಬೇಡಿಕೆ ಹೇಳಿದ್ರು, ಮಾಡಿಕೊಡ್ತೀವಿ. ಇಷ್ಟೇ, ಪ್ರೀತಿ ವಿಶ್ವಾಸದಿಂದ ಬರಬೇಕು. ಭಯ ಇರಿಸೋದು, ಎದುರಿಸೋದು, ರೋಡ್ಗಳು ಮುಚ್ಚೋದು, ದಾರಿಗಳು ಕಲ್ಲು ಹಾಕೋದು, ದಾರಿಗಳಿಗೆ ಮುಳ್ಳಾಕೋದು, ಪೊಲೀಸ್ ಸ್ಟೇಷನ್ಗೆ ಕೋರ್ಟ್ಗಳು ಹಾಕ್ಸೋದು, ಗೌರ್ಮೆಂಟ್ ಜಮೀನುಗಳ ರಾತ್ರಿ ಖಾತೆಗಳು ಮಾಡಿಸ್ಕೊಂಡ್ಬಿಡೋದು. ಬಡವರು ಕೊಡ್ರಿ, ಎಷ್ಟು ಜನ ಬಡವರವರೇ ಸೈಟ್ಗಳಿಲ್ಲ ಅಂತ ಬಡವರು ಕೊಡ್ರಿ. ನೀವ್ಯಾಕೆ 106 ಎಕರೆ ಮಾಡಿಕೊಂಡು ಸರ್ಕಾರಿ ಜಾಗ ಎಲ್ಲ ಕಬಳಿಸ್ಕೊಂಡು ಕಳ್ತನ ಮಾಡ್ಕೊಂಡು ತಿಂತಾ ಇದ್ದೀರ? ನೀವು ರಾತ್ರಿ ಕಳ್ಳರಲ್ಲ, ನೀವು ಹಗಲು ಕಳ್ಳರು. ಬಡವರು ಕೊಡ್ರಿ. ಈಗ ನಾನು ಮೊನ್ನೆ ತಾನೆ ಕಂದಾಯ ಸಚಿವರು ಅಶೋಕ್ ಅವರು ಬಂದು 293 ಎಕರೆ 10,600 ಸೈಟ್ಗಳು ಬಡವರು ಕೊಡಿಸ್ಬೇಕು ಅಂತ 293 ಎಕರೆ ನಾನು ಮಾಡಿಸಿದ್ದೇನೆ. ನೋಡಿ, ಚುನಾವಣೆ ಮುಗಿದ 3 ತಿಂಗಳಲ್ಲಿ ಪ್ರತಿ ಬಡವರಿಗೂ ಒಂದೊಂದು ಸೈಟ್ ಕೊಡೋ ಕೆಲಸ ನಾನು ಮಾಡ್ತಾ ಹೋದ್ರೆ ಮುಂದೆ ಚುನಾವಣೆಗೆ ನಾನು ನಿಮ್ಮನ್ನು ಮತ ಕೇಳಕ್ಕೆ ಬರಲ್ಲ. ಇದು ಬರ್ದಿಟ್ಕೊಳ್ರಿ. ಇವ್ರು ಯಾವಾಗ ಮಾಡೋರ? ಇವ್ರು ಮಾಡೋದ್ರಿ ಬಡವ್ರ ಹೆಸರು ಹೇಳೋದು, ಇವ್ರು ನುಂಗೋದು. ಬಡವ್ರ ಹೆಸರು ಹೇಳೋದು, ಎಲೆಕ್ಷನ್ ಬಂದಾಗಲ್ಲ ಇವರು ನುಂಗೋದು. ಇಷ್ಟೇ. ಇವರೇನಿದ್ರು ಮಾಡೋ ಅಣ್ಣರಲ್ಲ, ಇವರೆಲ್ಲ ನುಂಗೋ ಅಣ್ಣರು. ಅದಕ್ಕೆ ಇವರು ಆ ಕಾಡು ಗೀರು ಇವೆಲ್ಲ ನಂಬಬೇಡ. ಅಲ್ಲಪ್ಪ, ಈ ಕಾರ್ಡು ಕೆಲಸ ಮಾಡಿ ಜನಗಳಿಗೆ ತೋರಿಸ್ಬೇಕು. ಸುಮ್ಮನೆ ಓಟ್ ಹಾಕಿರಿ. ಈ ಕಾರ್ಡು ನಾವು ಸರ್ಕಾರ ಬಂದರೆ, ನೀವು ಸರ್ಕಾರ ಬಂದರೆ ತಾನೇ ನೀವು ಮಾಡೋದು, ನೀವು ಗೆದ್ರೆ ತಾನೇ ನೀವು ಕೊಡೋದು. ಎರಡೂ ಇಲ್ಲ ಬಂದಿಟ್ಕೊಡ್ರಿ ನೀವು. ಅದಕ್ಕೆ ಇವರು ಸುಳ್ಳು ಪ್ರಚಾರ, ಸುಳ್ಳು ಭಾಷಣ, ಸುಳ್ಳು ಮಾತುಗಳು ನೋಡಿ 40 ವರ್ಷ ನೀವು ನೋಡಿದ್ದೀರ. ಅದರಿಂದ ದಯಮಾಡಿ ಹೇಳ್ತೇನೆ, ನಾವು ಬಡವರ ಸೇವೆ, ಜನರ ಸೇವೆ, ದೇವರ ಸೇವೆ ಅಂತ ನಾವು ಮಾಡಕ್ಕೆ ಬಂದಿದ್ದೀವಿ.
ಇದು ಸತ್ಯವಾಗಿ ಹೇಳೋ ಮಾತು ನಾನು, ಇದು ಸುಳ್ಳಲ್ಲ. ನಮ್ಮನ್ನು ನಂಬಿಕೆ ಇಡಿ, ಆ ನಂಬಿಕೆ ಯಾವತ್ತು ನಾವು ಉಳಿಸ್ಕೊಳ್ತೀವಿ. ನಿಮ್ಮೆಲ್ಲರಿಗೂ ಚಿರು ಋಣಿಯಾಗಿ ನಾವು ಕೆಲಸ ಮಾಡ್ತೀವಿ ಅಂತೇಳಿ ಇವತ್ತು ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಚಿಕ್ಕಲ್ಲೂರು ಸತೀಶಣ್ಣನವರ ಬರ್ತ್ಡೇ ಪ್ರಯುಕ್ತ ಇವತ್ತು ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೀರಿ. ಮೊದಲನೇದಾಗಿ ಸತೀಶಣ್ಣವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಅದೇ ರೀತಿಯಾಗಿ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಚಿಕ್ಕಲ್ಲೂರು ಗ್ರಾಮಸ್ಥರಿಗೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ಕಾಕತಾಳೀಯಂತೆ ಸತೀಶಣ್ಣವ್ರ ಹುಟ್ಟುಹಬ್ಬ ಹಾಗೂ ಯುಗಾದಿ ಒಂದೇ ದಿನ ಬಿದ್ದಿದೆ. ಭಾಳ ಸಂತೋಷ. ಸತೀಶಣ್ಣವ್ರು ನಮ್ಮ ಹೊಸಕೋಟೆ ತಾಲೂಕಿನ BJP ಘಟಕದ ಅಧ್ಯಕ್ಷರು. ಅವರು ನಮ್ಮ ಪಕ್ಷದಲ್ಲಿ ಭಾಳಷ್ಟು ಸಕ್ರಿಯವಾಗಿ ತೊಡಗಿಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಇದು ನನ್ನ 2ನೇ ಸ್ಟೇಜ್ನ ಕಾರ್ಯಕ್ರಮ. ಅವರ ಬರ್ತ್ಡೇ ಪ್ರಯುಕ್ತ ಹೋದ ವರ್ಷ ಕೂಡ ನಾನು ಅವರ ಬರ್ತ್ಡೇ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೆ. ಇವತ್ತು ಕೂಡ ಎಲ್ಲರ ನಿಮ್ಮ ಸಮಕ್ಷಮದಲ್ಲಿ ಇವತ್ತು MTB ನಾಗರಾಜನವರ ನೇತೃತ್ವದಲ್ಲಿ ಇವತ್ತು ಅವರ ಬರ್ತ್ಡೇನ ಆಚರಿಸ್ಕೊತಾ ಇದ್ದೀರಿ. ಅವರು ಭಗವಂತ ಆರೋಗ್ಯ ಆಯುಸ್ಸು ಕೊಡಲಿ ಅಂತೇಳಿ ಭಕ್ತರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ತಮ್ಮೆಲ್ಲರೂ ಕೂಡ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ BJP. ಇವ್ರದ್ದು ಎರಡೇ ಮಾತು ಹೇಳ್ಬಿಡ್ತೀನಿ. ಒಂದು, ದೇವಸ್ಥಾನ ಕಟ್ಟುವಾಗ ಶಾರ್ಟೇಜ್ ಆದಾಗ ಸ್ವಂತ ಜೋಬರಿಂದ ಸುಮಾರು ಲಕ್ಷಾಂತರ ರೂಪಾಯಿ ಹಣ ಹಾಕಿರ್ತಕ್ಕಂಥದ್ದು. ಅದ್ರ ಜೊತೆಲಿ ನಾವು ಚಿಕ್ಕ ಹುಡುಗರಾಗಿದ್ದಾಗ ನೋಡಿದ್ದೇನಂದ್ರೆ 9 ಬೋರು ಇಲ್ಲಿ ಫೇಲ್ಯೂರ್ ಆದಾಗ ಇವರು ಸ್ವಂತ ದುಡ್ಡಿಂದ ಬೋರ್ ಹಾಕಿ ಅವತ್ತು ಇಡೀ ಊರಿಗೆ ನೀರು ಕೊಟ್ಟಂಥದ್ದು. ಇವರು ಇವತ್ತು ನಾಯಕರಾಗಿ ಈ ಒಂದು ಭಾಗದಲ್ಲಿ ಇವತ್ತು ಹುಟ್ಟುಹಬ್ಬದ ಆಚರಣೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಅರ್ಥಪೂರ್ಣ ಆಚರಣೆ. ಯಾಕಂದ್ರೆ BJP ಅಂದ್ರೆ ಒಂದು ಶಿಸ್ತು. ಆ ಶಿಸ್ತಿನ ಅಡಿಯಲ್ಲಿ ಇವತ್ತು ಪಾರ್ಟಿ ಗಿಟಿ ಮಾಡ್ಕೊಳ್ಳದೆ ನೋಡಿ ಕ್ಯಾನ್ ಕೊಡ್ತಾ ಇವತ್ತು ಎಲ್ರಿಗೂ ಸಹಾಯ ಮಾಡ್ತಾ ಇವತ್ತು ಹುಟ್ಟುಹಬ್ಬದ ಆಚರಣೆ ಮಾಡ್ಕೊಳ್ತಾ ಇರೋದು. ಅವರು ತಮ್ಮನ್ನ ಕುರಿತು 2 ಮಾತು ಹೇಳ್ಬೇಕಂತ ಕೇಳ್ಕೊಳ್ತಾರೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.